ಸರ್ಕಾರದಿಂದ ಸಿಗುವ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಉದ್ದೇಶದಿಂದ ಜನರ ಅನುಕೂಲಕ್ಕಾಗಿ ಮೈಸೂರಿನ ಕುರಿಮಂಡಿಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ವಿನೋದ್ ಕುಮಾರ್ ಅವರು ಜನಸ್ಪಂದನ ಕಚೇರಿಯನ್ನು ಆರಂಭಿಸಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಹಾಗೂ ಶಾಸಕ ತನ್ವೀರ್ ಸೇಠ್ ರವರು ಜನಸ್ಪಂದನ ಕಚೇರಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಬಡಾವಣೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಉಚಿತ ಬ್ಯಾಗ್ ವಿತರಣೆ ಮಾಡಿದರು. ನಂತರ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಿಸಿದರು. ಕಳೆದ 5 ವರ್ಷಗಳಿಂದ ಬಡಾವಣೆಯಲ್ಲಿ ವಿನೋದ್ ಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದಾರೆ. ಇವರ ಒಂದು ಜನಸೇವೆಗೆ ತನ್ವೀರ್ ಸೇಠ್ ರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಾಹಿದ್, ಸೈಯದ್ ಇಕ್ಬಾಲ್, ದಕ್ಷಿಣಮೂರ್ತಿ, ಒಬಿಸಿ ಉಪಾಧ್ಯಕ್ಷರಾದ ಮಹದೇವು, ಸಿದ್ದರಾಜು, ಗಾಫರ್, ಚಂದ್ರು, ಚಿನ್ನತಾಯಮ್ಮ, ನಳಿನಿ ಸೇರಿದಂತೆ ಕುರಿಮಂಡಿಯ ನೂರಾರು ಜನರು ಭಾಗಿಯಾಗಿದ್ದರು.
ಉದ್ಘಾಟಿಸಿದ್ದಾರೆ. ದಯವಿಟ್ಟು ಮಕ್ಕಳು ನಿಂತ್ಕೋಬೇಡಿ, ಯಶಸ್ವಿಗೊಳಿಸಬೇಕು. ಹೇಮಂತ್ ಕುಮಾರ್, ಸಂಧ್ಯಾ, ಜೀವಿತಾ, ಜೋಯಲ್ ರಾಜ್, ಯಶವಂತ್ ರಾಜ್, ರಾಜು, ಮೋನಿಶಾ, ನಿತೀಶ್, ನಂದಿತಾ, ಶರ್ಲಿನಾ. ಅಜಯ್ ಈಗ ಜರನ್ ಕ್ರಮ ಇದು ಅಂದ್ರೆ ಜನರ ಕಷ್ಟ ನೋವುಗಳನ್ನ ಸ್ಪಂದಿಸುವಂತಹ ಕಾರ್ಯಕ್ರಮ ಸಲುವಾಗಿ ಉದ್ಘಾಟಿಸಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನ ದೀಪ ಬೆಳಗುವುದರ ಮುಖಾಂತರ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕಾಗಿ ಗಣ್ಯ ವ್ಯಕ್ತಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ನಾನ್ನೂರ 60 ಅಂಕಗಳು. ನಿಮ್ಮ ಮಕ್ಕಳು ನೀವೇ ಚಪ್ಪಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು. ನಿಮ್ಮ ಮಕ್ಕಳು ನೀವೇ ಚಪ್ಪಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು. ಸಂಧ್ಯಾ ಎಸ್ ವಿದ್ಯಾರ್ಥಿಗಳು 450 ಅಂಕಗಳು. ಸಂಧ್ಯಾ ಎಸ್.
ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮಗೆ ಹೊರಬಂದ ಮೇಲೆ ನನ್ನ ಕ್ಷೇತ್ರ ಸುಮಾರು 76,000 ಹೆಚ್ಚು ಕಮ್ಮಿ 77,000 ಮತಗಳ ಅಂತರ ನೀಡೋ ಮೂಲಕ ನನ್ನ ಮೇಲೆ ಮತ್ತು ನನ್ನ ಪಕ್ಷದ ಮೇಲೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಸಮಸ್ಯೆಗಳು, ಅದರಲ್ಲೂ ವಿಶೇಷವಾಗಿ ಕಡುಬಡವರು ವಾಸಿಸುವಂತಹ ಭಾಗದಲ್ಲಿ ನಮ್ಮ ಮುಂದೆ ಇರುವಂಥ ವಿಷಯ, ಮಾಸಿಕ ಪೆನ್ಷನ್ ಬರುವಂಥ ಯೋಜನೆಗಳಾಗಿರ್ಬೋದು, ಸರ್ಕಾರದ ಪಂಚ ಗ್ಯಾರಂಟಿಯ ಯೋಜನೆಗಳಾಗಿರ್ಬೋದು, ಇದರ ಜೊತೆಗೆ ಈ ಭಾಗದಲ್ಲಿ ಆಗಬೇಕಾಗಿರುವಂಥ ಅನೇಕ ಕೆಲಸ ಕಾರ್ಯಗಳು, ಜನರ ನಾಡಿ ಹಿಡಿತನ ನಾವು ಅರ್ಥ ಮಾಡಿಕೊಂಡು ಆ ಪ್ರದೇಶದ ಸಮಗ್ರ ಅಭಿವೃದ್ಧಿ ಮಾಡುವಂಥ ಚಿಂತನೆಯಿಂದ ನಾನು ಪ್ರತಿಯೊಂದು ಬಡಾವಣೆಯಲ್ಲೂ ಜನಸ್ಪಂದನ ಕಚೇರಿಗಳನ್ನ ತೆರವ ಮೂಲಕ ನನ್ನ ಮತ್ತು ಜನರ ಮಧ್ಯೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುವಂಥದ್ದಕ್ಕೆ ಇವತ್ತು 16ನೇ ವಾರ್ಡ್ನಲ್ಲಿ 15ನೇ ವಾರ್ಡ್ನಲ್ಲಿ ನನ್ನ ಪಕ್ಷದ ಮುಖಂಡರು, ಯುವ ಉತ್ಸಾಹಿಗಳಾದಂತಹ ವಿನೋದ್ರವರು ಕಚೇರಿಯನ್ನು ತೆರೆದಿದ್ದಾರೆ. ಇದರ ಜೊತೆಗೆ ಅನೇಕ ವರ್ಷಗಳಿಂದ ಅವರು ಸಮಾಜಮುಖಿ ಕಾರ್ಯಕ್ರಮಗಳು, SLC PUCನಲ್ಲಿ ಉತ್ತಮ ಅಂಕಗಳನ್ನ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಸನ್ಮಾನಗಳು, ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂಥದ್ದು, ಇಂಥ ಅನೇಕ ಕಾರ್ಯಕ್ರಮಗಳು ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನನ್ನ ಜೊತೆ ಸೇರಿ ನನಗೆ ಒಂದು ಶಕ್ತಿಯಾಗಿ ಅವರು ಹೊರಬಂದಿದ್ದಾರೆ. ನನ್ನ ಜೊತೆ ಇರುವಂಥದ್ದಷ್ಟೇ ಅಲ್ಲ, ನಮ್ಮ ಉದ್ದೇಶ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು, ಅದನ್ನು ಸ್ಪಂದಿಸಿ ಅವರು ಸಹ ನಮಗೆ ಕೈ ಜೋಡಿಸಿರೋದ್ರಿಂದ ನನಗೆ ಈ ಭಾಗದಲ್ಲಿರುವಂಥ ಸಮಸ್ಯೆಗಳು ದಿನನಿತ್ಯ ನನ್ನ ಗಮನಕ್ಕೆ ಬರುವಂಥದ್ದು ಮತ್ತು ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥದ್ದಕ್ಕೆ ಒಂದು ಸಹಕಾರಿಯಾಗುವಂಥದ್ದಕ್ಕೆ ಜನಸ್ಪಂದನ ಕಚೇರಿಯನ್ನು ಇವತ್ತು ತೆರೆದಿದ್ದೇವೆ. ಅತ್ಯಂತ ಸಂತೋಷದಿಂದ ನಾನು ಅದನ್ನು ಉದ್ಘಾಟಿಸಿ ನನ್ನ ಆಸೆಗಳನ್ನ ಈಗಾಗಲೇ ನಾನು ವ್ಯಕ್ತಪಡಿಸಿದ್ದೇನೆ. ಜನರ ಮತ್ತು ಶಾಸಕರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕಾಗಿರುವಂಥ ಕಚೇರಿ ದೀರ್ಘಕಾಲ ಜನರ ಸೇವೆಯಲ್ಲಿ ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಗ್ಯಾರಂಟಿ ಯೋಜನೆಗಳದ್ದು ಮಾತಾಡೋದಲ್ಲ ಸರ್, ಅದನ್ನು ಇಲ್ಲಿ ಏನು ಅಂತ ನೋಡಿ, ಕಾಂಗ್ರೆಸ್ ಪಕ್ಷದ ಚುನಾವಣಾ ಪೂರ್ವದಲ್ಲೇ ಪಂಚ ಗ್ಯಾರಂಟಿಗಳ ಘೋಷಣೆಯನ್ನು ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಅನುಷ್ಠಾನ ಕೂಡ ನಾವು ಮಾಡಿದ್ದೇವೆ. ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳು ದೊಡ್ಡದೇ ಇದ್ದರೂ ಕೂಡ ಅನೇಕರು ಜನರಲ್ಲಿ ಇವತ್ತು ಗೊಂದಲ ಮೂಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ವಿರುದ್ಧವಾಗಿ ಬಂದಿರೋದ್ರಿಂದ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅನ್ನೋದು ಯಾವುದೇ ಕಾರಣಕ್ಕೂ ನಾನು ಸ್ಪಷ್ಟಪಡಿಸ ಬಯಸ್ತೇನೆ. ಕಾಂಗ್ರೆಸ್ ಜನರ ಬದುಕನ್ನು ಹಸನು ಮಾಡುವಂಥದ್ದಕ್ಕೆ, ಜನರ ಮನೆಗಳಲ್ಲಿ ಒಂದು ನೆಮ್ಮದಿಯ ಬದುಕನ್ನು ಕೊಡುವಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿರುವಂಥದ್ದು. ಈ ಕಾರ್ಯಕ್ರಮದಿಂದ ನಮಗೆ ಮತ ಚಲಾಯಿಸ್ತಾರೆ ಅಥವಾ ನಮ್ಮ ಪರ ನಿಲ್ತಾರೆ ಅನ್ನೋದಕ್ಕೆ ನಾವು ಮಾಡಿಲ್ಲ. ಇರುವಂಥ ಸಮಸ್ಯೆಯ ಸ್ಪಂದನೆ ಮಾಡುವಂಥದ್ದಕ್ಕೆ ಸರ್ಕಾರದ ಕಾರ್ಯಕ್ರಮಗಳು ಕೊಟ್ಟಿರುವಂಥದ್ದು. ನಾವು ಅಧಿಕಾರದಲ್ಲಿ ಇರೋಷ್ಟು ದಿನ ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನ ನಿಲ್ಲಿಸೋ ಪ್ರಶ್ನೆ ಇಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸರ್ಕಾರದ ಪ್ರತಿನಿಧಿಯಾಗಿ, ಪಕ್ಷದ ಕಾರ್ಯಾಧ್ಯಕ್ಷನಾಗಿ ಇದು ಭಾಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇದ್ದೇನೆ. ಇದೇ ಮಾತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಅವರು ವಿಮಾನ ನಿಲ್ದಾಣದಲ್ಲಿ ಮೈಸೂರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಇದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಗಳು ಕೊಟ್ಟಿರುವಂಥದ್ದು, ಬದುಕು ಕಟ್ಕೊಳ್ಳುವಂಥ ಕಾರ್ಯಕ್ರಮಗಳು ಕೊಟ್ಟಿರೋದು.
ಚುನಾವಣೆ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದಲ್ಲ. ಹಾಗಾಗಿ ಜನ ಯಾವುದೇ ಆತಂಕ ಪಡೆಯೋದು ಬೇಕಾಗಿಲ್ಲ. ಈ ಯೋಜನೆ ನಾವು ಏನು ಕೊಟ್ಟಿದ್ದೇವೆ ಇದು ನಾವಿರೋವರೆಗೂ ಖಂಡಿತವಾಗಿ ಮುಂದುವರಿಸ್ತೀವಿ. ಸರ್, ಈಗ ಪಾಲಿಕೆ ಚುನಾವಣೆ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ಈ ಥರ ಜನಸ್ಪಂದನ ಕಚೇರಿಗಳು ಸಾಕಷ್ಟು ತೆರೀತಾ ಇದ್ದಾವೆ. ಆದರೆ ನಿಮ್ಮ ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಯಾವೆಲ್ಲ ಮಾನದಂಡ ಮುಖ್ಯ ಬರುತ್ತೆ ಅಂತ ನೋಡಿ, ಅಭ್ಯರ್ಥಿ ಯಾರು ಅಲ್ಲೇ ನಿಲ್ತರೂ ಕೂಡ ಜನ ಆಶೀರ್ವಾದ ಮಾಡಬೇಕಾಗಿರುವಂಥದ್ದು. ಇವತ್ತು ಯಾವ ವಾರ್ಡ್ ವ್ಯಾಪ್ತಿಯಲ್ಲಿ ಏನು ಕ್ಯಾಟಗರಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ವಿನಾಕಾರಣ ಗೊಂದಲಗಳು ಸೃಷ್ಟಿ ಮಾಡುವಂಥದ್ದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಪಕ್ಷ ನಾನು ನನ್ನ ಕ್ಷೇತ್ರದಲ್ಲಿ ನಾಳೆ ಚುನಾವಣೆ ಬಂದರೂ ನಾವು ಸಿದ್ಧರಾಗಿದ್ದೇವೆ. ಆ ಕಾರಣದಿಂದ ಕ್ಯಾಟಗರಿ ಏನು ಬರುತ್ತೆ ಅಂತ ನೋಡಿ ನಾವು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡುವಂಥದ್ದು ಮಾನದಂಡ ಏನು ಅಂತ ಹೇಳಿದ್ರೆ ಜನರ ಸೇವೆ ಮಾಡಬೇಕು, ಜನರ ಜೊತೆಗೆ ಸ್ಪಂದಿಸಿ ಕೆಲಸ ಮಾಡುವಂಥವರು ಹೊರ ಬರಬೇಕು, ಜೊತೆಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು, ಗೆಲ್ಲುವಂಥವ್ರಾಗಬೇಕು ಅನ್ನೋದು ಇದು ಎಲ್ಲ ರಾಜಕೀಯ ಪಕ್ಷಗಳು ನೋಡುವಂಥದ್ದು. ಸೊ ಹಾಗಾಗಿ ಅದನ್ನು ಹೊರತಾಗಿ ನಾವು ಏನು ನೋಡಲ್ಲ. ಇತ್ತೀಚಿನ ದಿನಗಳಲ್ಲಿ ಈಗ ಏನು ನೋಡ್ತಾ ಇದ್ದೀವಿ ನಾವು, ಈಗ ಚುನಾವಣೆಗೆ ಬರುವಂಥ ಪೂರ್ವದಲ್ಲಿ ಕೈ ಜೋಡಿಸ್ಕೊಂಡು ಬಂದು ನಾಳೆ ಆ ವ್ಯಾಪ್ತಿಯಲ್ಲಿ ದಾದಾಗಿರಿ ಮಾಡಿಕೊಂಡು ಪಾಳಿಗರಿತನ ಮಾಡ್ಕೊಂಡು ಹೋಗುವಂಥವ್ರಿಗೂ ನಾವು ನೋಡಿದ್ದೇವೆ. ಸೊ ನನ್ನಲ್ಲಿ ಸೇವಕರನ್ನ ನಾನು ಹುಡುಕುವಂಥದ್ದು, ಸೇವಕರಿಗೆ ಜನರ ಆಶೀರ್ವಾದ ಸಿಕ್ಕುವಂಥದ್ದಾಗಲಿ ಅಂತ ನಾನು ಆಶಿಸ್ತೇನೆ. ಈಗ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮಾಜಿ ಮೇಯರ್ಗಳಿದ್ದಾರೆ, ತುಂಬ ಹಳೆ ಹಿರಿಯರು ಇದ್ದಾರೆ ಕಾರ್ಪೊರೇಷನ್ಗಳಲ್ಲಿ. ಆದ್ರೂ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ವಿಚಾರದಲ್ಲಿ ಪಾಲಿಕೆಯಿಂದ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅನ್ನೋ ಆರೋಪ ಇದೆ ಸರ್. ಆ ನಿಟ್ಟಿನಲ್ಲಿ ಈ ಬಾರಿ ಏನಾದರೂ ಹೊಸಬ್ರುಗಳಿಗೆ ಅವಕಾಶ ಸಿಗುತ್ತಾ ಹೇಗೆ ಅನ್ನೋ ನಿರೀಕ್ಷೆನೂ ಇದೆ ಸರ್. ನನಗೆ ಮೀಸಲಾತಿ ಏನು ಬರುತ್ತೆ ಆ ಆಧಾರದ ಮೇಲೆ ನಾನು ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗಿರುವಂಥದ್ದು. ಹಿಂದೆ ಏನು ನಡೆದೋಗಿದೆ ಹಂಗೆ ನೋಡೋಕೆ ಹೋದರೆ 1900 ಸಾಕಷ್ಟು ಜನ ಮಾಜಿ ಮೇಯರ್ಗಳಿದ್ದಾರೆ, ತುಂಬ ಹಳೆ ಹಿರಿಯರು ಇದ್ದಾರೆ ಕಾರ್ಪೊರೇಷನ್ಗಳಲ್ಲಿ. ಆದ್ರೂ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ವಿಚಾರದಲ್ಲಿ ಪಾಲಿಕೆಯಿಂದ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅನ್ನೋ ಆರೋಪ ಇದೆ ಸರ್. ಆ ನಿಟ್ಟಿನಲ್ಲಿ ಈ ಬಾರಿ ಏನಾದರೂ ಹೊಸಬ್ರುಗಳಿಗೆ ಅವಕಾಶ ಸಿಗುತ್ತಾ ಹೇಗೆ ಅನ್ನೋ ನಿರೀಕ್ಷೆನೂ ಇದೆ ಸರ್. ನನಗೆ ಮೀಸಲಾತಿ ಏನು ಬರುತ್ತೆ ಆ ಆಧಾರದ ಮೇಲೆ ನಾನು ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗಿರುವಂಥದ್ದು. ಹಿಂದೆ ಏನು ನಡೆದೋಗಿದೆ ಹಂಗೆ ನೋಡೋಕೆ ಹೋದರೆ 1983ರಲ್ಲಿ ಮೊಟ್ಟ ಮೊದಲು ನಗರ ಪಾಲಿಕೆ ಚುನಾವಣೆ ಆದಂತಹ ಸಂದರ್ಭದಲ್ಲಿ, ತದನಂತರ ನಾನು 96ರಲ್ಲಿ ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದೆ. ಅನುದಾನಗಳು ಏನೂ ಇರ್ತಾ ಇರಲಿಲ್ಲ. ಇವತ್ತು ಬರ್ತಾ ಇರುವಂಥ ಅನುದಾನದಷ್ಟು ನಾವು ಕನಸಿನಲ್ಲೂ ನಾವು ನೆನೆಸ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಬೆಲೆ ಏರಿಕೆ ಆಗಿದೆ, ಜನರ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ, ಜನರಿಗೆ ಸ್ಪಂದನೆ ಕೊಡಬೇಕಾಗಿದೆ. ಯಾರು ಸ್ಪಂದಿಸಿದಾರೋ ಯಾರು ಸ್ಪಂದಿಸಿಲ್ಲ ಅನ್ನೋದು ನಾನು ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಆದರೆ ಒಂದು ನಾನು ಹೇಳ್ತೇನೆ, ಬೇರೆ ಎಲ್ಲ ಕ್ಷೇತ್ರಗಳಿಂದ ಉತ್ತಮವಾದಂಥ ರೀತಿಯ ಮೂಲಭೂತ ಸೌಕರ್ಯಗಳು ನನ್ನ ಕ್ಷೇತ್ರದಲ್ಲಿ ನಾನು ಒದಗಿಸಿದ್ದೇನೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ, ಇವತ್ತು ಮೈಸೂರು ನಗರದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಕುವೆಂಪು ನಗರ ಸರಸ್ವತಿಪುರಂನಲ್ಲಿ ಮನೆಗಳಿಗೆ ನೀರು ನುಗ್ತು ಅಂತ ಬರುತ್ತೆ, ನನ್ನ ಭಾಗದಲ್ಲಿ ಬರಲ್ಲ. ಯಾಕಂದರೆ ನಾವು ವ್ಯವಸ್ಥಿತವಾಗಿ ಎಲ್ಲವೂ ಮಾಡ್ತಾಯಿದ್ದೀವಿ. ಜನಸಂಖ್ಯೆ ಹೆಚ್ಚಾಗಿದೆ ನನ್ನ ಕ್ಷೇತ್ರದಲ್ಲಿ, ಭೌತಿಕವಾದಂತಹ ಪ್ರದೇಶ ಕಮ್ಮಿ ಇದ್ದರೂ ಕೂಡ ಜನಸಂಖ್ಯೆ ಹೆಚ್ಚಾಗಿದೆ. ಸೊ ಆ ಕಾರಣದಿಂದ ನಮಗೆ ನಾವು ಮಾಡುವಂಥ ಕೆಲಸ ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದಕ್ಕೆ ಕಷ್ಟ ಸಾಧ್ಯ ಇದ್ದರೂ ಕೂಡ ಎಲ್ಲೂ ಸಮಸ್ಯೆ ಆಗಕ್ಕೆ ಬಿಟ್ಟಿಲ್ಲ. ನಾವು ಎಲ್ಲ ಕಡೆ ಕೆಲಸಗಳು ಮಾಡಿದ್ದೇವೆ. ನಿರೀಕ್ಷೆ ಇನ್ನಷ್ಟು ಮಾಡ್ಬೋದಿತ್ತು ಅಂತ ಇದ್ದರೂ ಕೂಡ ಬರುವಂಥ ದಿನಗಳಲ್ಲಿ ಅಲ್ಲಿ ಖಂಡಿತವಾಗಿ ನಾವು ಸ್ಪಂದಿಸಿ ಕೆಲಸ ಮಾಡುವಂಥದ್ದು ಮುಂದಾಗ್ತದೆ. ಈಗ ವಾರ್ಡ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಯುವಕರಿಗೆ ಹೊಸಬ್ರಿಗೆ ಅವಕಾಶ ಸಿಗುತ್ತಾ ಹೇಗೆ ಅನ್ನೋದು ನೋಡಿ, ಈಗಾಗಲೇ ಚುನಾವಣಾ ಕ್ಷೇತ್ರದಲ್ಲಿ ಈ ಬಾರಿ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ 28ರಲ್ಲಿ 14 ಜನ ಹೊಸ ಮುಖಗಳು ಮತ್ತು ಯುವಕರಿಗೆ ಕಾಂಗ್ರೆಸ್ ಪಕ್ಷ ಕೊಡ್ತು. ಪಕ್ಷ ಏನು ಆದೇಶ ಕೊಡುತ್ತೆ, ಪಕ್ಷದ ಮುಂದೆ ಇರುವಂಥ ವಿಚಾರಗಳು, 2ನೇ ಪಂಥಿ ಮತ್ತು 3ನೇ ಪಂಥಿಯ ನಾಯಕತ್ವವನ್ನು ನಾವು ಬೆಳೆಸುವಂಥ ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ಕೂಡ ನಮ್ಮ ಮೇಲೆ ಇರುವಂಥ ಜವಾಬ್ದಾರಿ. ಯಾರೂ ಶಾಶ್ವತ ಅಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಏನೇನು ಅವಕಾಶಗಳು ಸಿಕ್ಕುತ್ತೆ, ಅನುಭವ ಇರುವಂಥವರು, ಸೇವೆ ಮಾಡುವಂಥ ಶಕ್ತಿ ಇರುವಂಥವರು, ಹೊಸದಾಗಿ ಈ ರಾಜಕಾರಣಕ್ಕೆ ಪ್ರವೇಶ ಮಾಡುವಂಥವ್ರು ಎಲ್ಲರಿಗೂ ನಾನು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ 50% ಮಹಿಳಾ ಮೀಸಲಾತಿ ಇರೋದ್ರಿಂದ
ನಾನು ಅದನ್ನು ಗಮನದಲ್ಲಿ ಇಟ್ಕೊಂಡು ಅದರ ಸಮಾಲೋಚನೆ ಯಾವ ರೀತಿ ಮಾಡಬೇಕು, ನಾನು ಒಂದು ಆಡಳಿತ ಪಕ್ಷವಾಗಿ ಆಡಳಿತ ಕೊಡುವಂಥ ಸನ್ನಿವೇಶ ಬಂದಾಗ ಅನುಭವ ಇರುವಂಥವ್ರು ಇರಬೇಕಾಗಿರುವಂಥದ್ದು ಸಹಜ. ಸೊ ಈ ಎಲ್ಲವೂ ಮನಗೊಂಡು ನಾವು ಪಕ್ಷ ತಗೊಳ್ಳುವಂಥ ತೀರ್ಮಾನ ತಕ್ಕಂತೆ ನಾವು ಆಯ್ಕೆ ಮಾಡುವಂಥದ್ದು ಮುಂದಾಗ್ತದೆ. ನಮಸ್ತೆ. ನಾನು ಸುಮಾರು ಒಂದು 5-6 ವರ್ಷದಿಂದ ಈ ಥರ ಸೇವೆ ನಮ್ಮ ಕೋವಿಡ್ ಇದ್ದಾಗ ಸಂದರ್ಭದಲ್ಲೂ ಅಷ್ಟೇ, ಮತ್ತು ಪ್ರತಿ ವರ್ಷವೂ ಅಷ್ಟೇ ಸ್ಕೂಲ್ ಏನು ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ SLC ಡಿಸ್ಟಿಂಕ್ಷನ್ ಪಾಸಾಗೋಂಥ ಮಕ್ಕಳು ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರೋಂಥ ಮಕ್ಕಳು ಇರ್ಬೋದು, ಮತ್ತು ಕಷ್ಟದಲ್ಲಿರೋಂಥ ಮಕ್ಕಳು ಅವ್ರಿಗೆಲ್ಲರಿಗೂ ಬುಕ್ಸ್ ಕೊಡೋದಾಗಲಿ, ಬ್ಯಾಗ್ ಕೊಡೋದಾಗಲಿ, ಮತ್ತು ಅವ್ರಿಗೆ ಪ್ರೋತ್ಸಾಹದಕ್ಕೆ ಏನಾಗುತ್ತೆ ಪ್ರೋತ್ಸಾಹಿಸೋದಕ್ಕೆ ಅದೆಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ಇವತ್ತು ಎಷ್ಟು ಮಕ್ಕಳಿಗೆ ಪುಸ್ತಕ ಕೊಡ್ತಿದ್ವಿ, ಏನು ಮಾಡ್ತೀವಿ ಸರ್? ಇವತ್ತು ಒಂದು 350 ಮಕ್ಕಳುಗಳಿಗೆ ಪುಸ್ತಕ ಕೊಡ್ತಾಯಿದ್ವಿ. ಆದಮೇಲೆ ಒಂದು 50 ಮಕ್ಕಳಿಗೆ SLC ಪಾಸಾಗಿರೋಂಥವ್ರು ಮತ್ತು ಸೆಕೆಂಡ್ PUC ಪಾಸಾಗಿರೋಂಥ ಮಕ್ಕಳಿಗೆ ಬ್ಯಾಗು, ಪುಸ್ತಕ ಮತ್ತು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ಕೊಡೋ ಥರ, ಅದು ನಮ್ಮ ಶಾಸಕರು, ನಮ್ಮ ಜನಪ್ರಿಯ ಶಾಸಕರಾದಂಥ ತನ್ವೀರ್ ಸೇಠ್ ಸಾಹೇಬ್ರ ಕಡೆಯಿಂದ ಅವ್ರ ಕೈಯಿಂದ ಮಾಡಿಸೋದ್ರಿಂದ ಮಕ್ಕಳುಗಳಿಗೂ ನೆಕ್ಸ್ಟ್ ಓದೋಂಥ ಮಕ್ಕಳು, ಇವಾಗ 8ನೇ ಕ್ಲಾಸ್ 9ನೇ ಕ್ಲಾಸ್ ಇರೋಂಥ ಮಕ್ಕಳು, ನಾವು ಕೂಡ ಆ ಥರ ಚೆನ್ನಾಗಿ ಓದಿ ನಾವು ಸ್ಟೇಜ್ ಮೇಲೆ ಒಂದು ಸನ್ಮಾನ ಗೌರವನ ತಗೊಬೇಕು ಅನ್ನೋ ಒಂದು ಅವರಲ್ಲಿ ಒಂದು ಉತ್ಸಾಹ ಬರಲಿ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ವರ್ಷಕ್ಕೆ ಪ್ರತಿ ವರ್ಷವೂ ಮಾಡ್ತಾ ಇರ್ತೀವಿ ಮೇಡಮ್. ಸರ್ ಮೇಯ್ನ್ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಇವಾಗ ಸಾಹೇಬರು ಹೇಳಿದಾಗೆ ಸರ್ಕಾರ ಸೌಲಭ್ಯ ಸವಲತ್ತುಗಳು ಏನಿದೆ ಅದು ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕು ಅನ್ನೋದೇ ನಮ್ಮ ಕೊನೆಯ ಉದ್ದೇಶ, ಮುಖ್ಯ ಉದ್ದೇಶ. ಮತ್ತು ಇಲ್ಲಿ ಎಲ್ಲರೂ ಇವಾಗ ಸಾಹೇಬ್ರು ಹೇಳ್ದಂಗೆ ಸಾಹೇಬ್ರಿಗೆ ಅವರು ಇವಾಗ ಕಾರ್ಯಾಧ್ಯಕ್ಷರು ಆಗಿದ್ದಾರೆ, ಬೇರೆ ಕಾರ್ಯಾಧ್ಯಕ್ಷರಾಗಿರೋದ್ರಿಂದ ಇಡೀ ಕರ್ನಾಟಕ ಪ್ರವಾಸ ಮಾಡೋ ಅಂಥ ಒಂದು ಕೆಲಸಗಳು ಅವ್ರಿಗಿರುತ್ತೆ, ಜವಾಬ್ದಾರಿ ಇರುತ್ತೆ. ಆ ರೀತಿಯಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಈಗ ನಮ್ಮ ಸಾಹೇಬ್ರು ಏನು ಮಾಡ್ತಾಯಿದ್ದಾರೆ, ಈ ಥರ ಜನಸ್ಪಂದನ ಕಚೇರಿ ಅಂತ ಹೇಳಿ ಮಾಡಿ ಯಾವುದೇ ಕುಂದು ಕೊರತೆಗಳಿರಲಿ, ಜನರ ಸಮಸ್ಯೆ ಇರಲಿ, ಅದು ನಮ್ಮಂಥ ಕಾರ್ಯಕರ್ತರುಗಳಿಂದ ಮಾಡಿಸಿ ಅವ್ರ ಮುಖಾಂತರ ನಾವು ಕೆಲಸ ಮಾಡ್ಕೊಳ್ಳೋ ಅಂಥ ಒಂದು ನಿಟ್ಟಲ್ಲಿ ಈ ಕಚೇರಿನ ನಾವು ತೆರೆದಿರ್ತೀವಿ. ಮೇಡಮ್ ನಾವು ಇವಾಗ ಪ್ರತಿಯೊಂದಕ್ಕೂ ಇವಾಗ ಏನು ಪುಸ್ತಕ ಕೊಟ್ವಿ ಅದಕ್ಕೂ ಕೂಡ ನಾವು ಕಾಂಟ್ಯಾಕ್ಟ್ ನಂಬರ್ಗಳನ್ನ ಅಂದರೆ ಅದ್ರ ಮೇಲೆ ಒಂದು ವಿಸಿಟಿಂಗ್ ಕಾರ್ಡ್ ಮುಖಾಂತರ ಕೊಟ್ಟಿರ್ತೀವಿ ಸಂಪರ್ಕ ಮಾಡೋದಕ್ಕೆ. ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆ ತನಕ ಕಚೇರಿ ಓಪನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಕಷ್ಟ ಸುಖ ಇದ್ದರೂ ಕೂಡ ಬಂದು ಮಾತಾಡಿ ಕಷ್ಟಗಳಿಗೆ ಮೇಯ್ನಾಗಿ ಒಂದು ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಯಾರೆಲ್ಲ ಬರಬೇಕು ಅನ್ನೋದು ಸರ್ ನಮ್ಮ ಮುಖ್ಯ ಉದ್ದೇಶ ಒಂದೇ ಸರ್, ಸರ್ಕಾರಿ ಸವಲತ್ತುಗಳು ಏನಿದೆ ಕಂಪ್ಲೀಟ್ ಎಲ್ಲರಿಗೂ ಮುಟ್ಟಬೇಕು. ಇವತ್ತಿನ ದಿನ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ, ಎಷ್ಟು ವರ್ಷ ಯಾರೇನು ರಾಜಕೀಯ ಮಾಡೋರು ಏನದು ನಮ್ಗೆ ಗೊತ್ತಿಲ್ಲ. ನಾನಂತೂ ಫಸ್ಟು ಇಲ್ಲಿ ಕಚೇರಿ ಉದ್ಘಾಟನೆ ಮಾಡಿ ಓಪನ್ ಮಾಡಿರೋ ಉದ್ದೇಶನೇ ಅದೇ, ಕಟ್ಟ ಕಡೆಯ ವ್ಯಕ್ತಿಗೆ ಸರ್ಕಾರ ಸವಲತ್ತುಗಳು ಸಿಕ್ಬಿಟ್ರೆ ಸಾಕು, ಎಲ್ಲರೂ ಆರಾಮಾಗಿರ್ತಾರೆ ಅಲ್ವಾ ಸರ್? ಜನಸೇವೆ ಮಾಡೋ ತುಡಿತ ನಿಮ್ಮಲ್ಲಿದೆ, ಇದಕ್ಕೇನಾದ್ರೂ ಮುಂದಿನ ದಿನಗಳಲ್ಲಿ ಕಾಲಾವಕಾಶ ಸಿಗಬೇಕು ಅಂತ ಅನ್ಕೋತೀರಾ? ಹೇಗೆ ಆ ಥರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಸರ್? ಖಂಡಿತ ಸರ್. ನಾನು ಸುಮಾರು 6 ವರ್ಷದಿಂದನೂ ಕೂಡ ಜನರ ಒಟ್ಟಿಗೆ ಇದ್ದೀನಿ, ಜನರ ಜೊತೆಗೆ ಇದ್ದೀನಿ, ಜನರ ಕಷ್ಟ ಸುಖಕ್ಕೆಲ್ಲದಕ್ಕೂ ಸ್ಪಂದಿಸಿದ್ದೀನಿ. ಇವತ್ತು ನೀವೇ ನೋಡಿರ್ಬೋದು ಕಾರ್ಯಕ್ರಮಗಳಲ್ಲಿ ಜನರೇ ಕೂಡ ನಮಗೆ ಒಂದು ಆಶೀರ್ವಾದ ಮಾಡೋ ನಿಟ್ಟಿನಲ್ಲಿ ಇದ್ದಾರೆ. ನಮಗೆ ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು, ಅಧಿಕಾರ ಇದ್ದರೆ ಒಂದಿಷ್ಟು ಜನಸೇವೆ ಅಂತ ಮಾಡ್ಬೋದು ಅಂತ ಮುಂದೆ ಬರ್ತಾರೆ. ಬಟ್ ನಾವು ಇಲ್ಲಿ ತನಕ ಒಂದು 6 ವರ್ಷ ಆಯಿತು ನನ್ನ ರಾಜಕೀಯಕ್ಕೆ ಅಂತ ಬಂದು. ನಾನು 5-6 ವರ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಇದ್ದಂಥವನು. ಈಗ ನಾನು ಒಂದು 3-4 ತಿಂಗಳು ಆಯಿತು ಕಾಂಗ್ರೆಸ್ ಸೇರ್ಪಡೆಯಾಗಿ. ನಮ್ಮ ಅಂಥ ಯುವಕರುಗಳಿಗೆ ಒಂದು ಜನಸೇವೆ ಮಾಡೋ ಅಂಥ ಉತ್ಸಾಹ ಇದ್ದಾಗ ಒಬ್ಬ ಬೆಂತಟ್ಟ ಅಂತ ಒಬ್ಬ ಗಾಡ್ ಫಾದರ್ ನಮ್ಮ ಹಿಂದೆ ಇರಬೇಕು. ಆ ಥರ ನಾನು ನಂಬಿರೋಂಥ ಗಾಡ್ ಫಾದರು ನಮ್ಮ ಜನಪ್ರಿಯ ಶಾಸಕರಾದಂಥ ತನ್ವೀರ್ ಸೇಠ್ ಸಾಹೇಬರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಶಾಹಿದಣ್ಣ ಅವರು. ಇವರಿಬ್ಬರು ಖಂಡಿತ ಸರ್. ಕಳೆದ ಬಾರಿ ನಾನು ಬಹುಜನ ಸಮಾಜ್ ಪಾರ್ಟಿಯಿಂದ ನಿಂತಿದ್ದೆ. ನಮಗೆ ಅದೊಂದು ಗೆಲ್ಲಬೇಕು ಅಂತ ಅಂತಿರಲಿಲ್ಲ, ಒಂದು ಎಲ್ಲರಿಗೂ ಅನುಭವ ಸಿಗಲಿ ಅಂತ ಒಂದು ನಿಂತಿದ್ದೆ. ಯಾವಾಗ ಸೋತೆ ನಾನು ಅವತ್ತಿಂದನೂ ನಾನು ಜನರೊಟ್ಟಿಗೆ ಇದ್ದೀನಿ, ಗ್ರೌಂಡಲ್ಲೇ ಇದ್ದೀನಿ, ಜನರೊಟ್ಟಿಗೆ ಏನೇ ಕಷ್ಟ ಇದ್ದರೂ ಅವರೊಂದಿಗೆ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ. 100% ಮಹಾನಗರ ಪಾಲಿಕೆಯಲ್ಲಿ ನಾನು ಸ್ಪರ್ಧಿಸ್ತೀನಿ, ಗೆಲ್ತೀನಿ, ಜನ ನನ್ನ ಗೆಲ್ಲಿಸ್ತಾರೆ.
ಸರ್, ಈಗ ಆಕಾಂಕ್ಷಿಗಳು ತುಂಬಾ ದಂಡೇ ಬರುತ್ತೆ ಈ ಭಾಗದಲ್ಲೆಲ್ಲ, ಅವ್ರ ನಡುವೆ ಯಾವ ರೀತಿ ನಿಮಗೆ ಕಾನ್ಫಿಡೆನ್ಸ್ ಇದೆ ಸರ್? ಸಾಹೇಬರು ಹೇಳಿದಾಗೆ ಫಸ್ಟು ಹೈಕಮಾಂಡ್ ಸೂಚನೆ ಮಾಡ್ದಂಗೆ ಫಸ್ಟ್ ಕ್ಯಾಟಗರಿ ಬರಬೇಕು, ಇದೆಲ್ಲ ಇರುತ್ತೆ. ನಾವು ವಿಶ್ವಾಸದಿಂದ ಎಲ್ಲ ಪ್ರತಿಯೊಂದು ಸರ್, ಇವಾಗ ನಾಳೆ ನಾವು ಅಕ್ಕಿ ಇವತ್ತು ನೆನೆಸಿಡ್ತೀವಿ ಅಂದರೆ ನಾಳೆ ಬೆಳಗ್ಗೆ ಎದ್ದು ದೋಸೆ ಇಡ್ಲಿ ಮಾಡ್ತೀವಿ ಅಂತ ಒಂದು ನಂಬಿಕೆ ಮೇಲೆ ಮಾಡ್ತೀವಿ ಪ್ರತಿಯೊಂದೂ. ಅದೇ ನಂಬಿಕೆ ನಮ್ಮ ಹೈಕಮಾಂಡ್ ಮೇಲೆ ಮತ್ತು ಲೀಡ್ರುಗಳ ಮೇಲೆ ಇದೆ, ಶಾಸಕರ ಮೇಲೆ ನಂಬಿಕೆ ಇದೆ. ಶಾಸಕರು ಒಂದು ಮಾತು ಹೇಳಿದ್ರು ನಿಮ್ಗೆಲ್ಲರಿಗೂ, ನಾವು ಜನಸೇವೆ ಮಾಡೋ ಅಂಥವ್ರನ್ನ ಹುಡುಕ್ತಾ ಇರ್ತೀವಿ. ನಾವು ಅವ್ರಿಗೆ ಒಂದು ಇದಿರಬೇಕು, ಕನ್ಸರ್ನ್ ಇರಬೇಕು ಜನಗಳ ಮೇಲೆ, ಅಂಥವ್ರನ್ನ ಹುಡುಕ್ತಾ ಇರ್ತೀವಿ ನಾವು ಅಂತ ಹೇಳಿದ್ರು. ಆ ಒಂದು ಪಟ್ಟಿಲಿ ನಾನು ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ನಾನು ಜನಸೇವೆ ಮಾಡಿದ್ದೀನಿ, ಜನರ ಜೊತೆಗೆ ಇರ್ತೀನಿ, ಜನರು ಒಟ್ಟಿಗೆ ಇರ್ತೀನಿ ಯಾವಾಗಲೂ ಕೂಡ. ನನಗೊಂದು ನಂಬಿಕೆ ಇದೆ ಸರ್. ಖಂಡಿತ ಮೇಡಮ್, ಟಿಕೆಟ್ ಸಿಗಲಿ ಸಿಗದೇ ಇರಲಿ, ನಾನು ಗೆಲ್ಲದೇ ಇರಲಿ, ಸೇವೆ ಅಂತೂ ಯಾವಾಗಲೂ ಮುಂದುವರಿಸ್ತೀವಿ. ಗೆದ್ದಾಗ ಇನ್ನೊಂದಿಷ್ಟು ಕೆಲಸಗಳನ್ನ ಇನ್ನೊಂದಿಷ್ಟು ಹೆಚ್ಚಾಗಿ ಮಾಡ್ಕೊಂಡು ಹೋಗ್ಬೋದು. ಮತ್ತು ನಮ್ಮ ಸಾಹೇಬರು ತನ್ವೀರ್ ಸೇಠ್ ಅವರು ತುಂಬ ಫ್ಲೆಕ್ಸಿಬಲ್ ಇರೋದ್ರಿಂದ ಅವರು ಸ್ಪೀಚ್ ಮಾಡಿದ್ರು, ಪ್ರತಿಯೊಂದು ಕೆಲಸ ಕೂಡ ಓಪನ್ ಅಪ್ ಆಗಿ ಮಾಡಿಕೊಡ್ತಾರೆ. ಆದ್ದರಿಂದ ನಮ್ಮಂಥ ಯುವಕರುಗಳಿಗೆ ಅವ್ರಿಗೆ ಬೇಕು, ನಮ್ಮನ್ನ ಜನಗಳು ಗೆಲ್ಲಿಸಿ ಅವ್ರ ಹತ್ರ ಕಳಿಸ್ಕೊಟ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೋದು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಯುವಕರಿಗೂ ಮನ್ನಣೆ ಸಿಕ್ಕಿದೆ. ಹೌದು, ಈ ಪಾಲಿಕೆ ಚುನಾವಣೆಯಲ್ಲಿ ಅದಾಗುತ್ತೆ ಅಂತ ಅನ್ಸುತ್ತೆ ಸರ್? 100% ಅನಿಸುತ್ತೆ ಸರ್. ಇವಾಗ ಸಾಹೇಬ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು. ಸೆಕೆಂಡ್ ಲೈನ್, ಥರ್ಡ್ ಲೈನ್ ಲೀಡರ್ಸ್ಗಳು ಎಲ್ಲರಿಗೂ ಅವಕಾಶ ಸಿಗಬೇಕು. ಒಬ್ಬರೇ ನಾವೇ ಅಂತ ಮುಂದೆ ನಿಂತ್ಕೊಂಡೋದ್ರೆ ಅದಾಗಲ್ಲ. ಸಾಹೇಬ್ರು ಹೇಳ್ದಂಗೆ ಸೆಕೆಂಡ್ ಲೈನು, ಥರ್ಡ್ ಲೈನು ಅಂತ ಎಲ್ಲರಿಗೂ ಅವಕಾಶ ಸಿಕ್ಕಷ್ಟು ಕೂಡ ನಾಯಕರುಗಳು ಉಟ್ಕೊತಾ ಬರ್ತಾರೆ. ಒಳ್ಳೊಳ್ಳೆ ಮನಸ್ಸಿರೋ ಅಂಥವ್ರು, ಜನಸೇವೆ ಮಾಡೋ ಅಂಥ ನಾಯಕರುಗಳು ಒಬ್ಬೊಬ್ಬರಾಗಿ ಉಟ್ಕೊಂಡು ಬರ್ತಾರೆ. ಇವಾಗ ನಾವು ನಿಂತ್ಕೊಂಡು ನಾವೇ ಗೆಲ್ಲಬೇಕು ಅಂತಂದರೆ ಆಗಲ್ಲ. ನಮ್ಮ ಜೊತೆ ಅಕ್ಕಪಕ್ಕ ಇರೋರನ್ನು ನೋಡಬೇಕು, ಅವ್ರ ಲೀಡ್ರ್ ಕ್ವಾಲಿಟಿ ಇರ್ತದೆ, ಅವ್ರಿಗೂ ಅವಕಾಶ ಕೊಡಬೇಕು, ಅವ್ರನ್ನ ಗೆಲ್ಸ್ಕೊಂಬರ್ಬೇಕು. ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಚುನಾವಣೆ ಪೂರ್ವ? ಸರ್, ನಾನು ಹೇಳಿದ್ನಲ್ಲ ಸರ್, ನಾನು ಬಹುಜನ್ ಸಮಾಜ್ ಪಾರ್ಟಿ 6 ವರ್ಷ ಆಯಿತು. ನಿಮಗೆ ಗೊತ್ತು, ಹೋದ ವರ್ಷ 1 ವರ್ಷ ಮುಗೀತು, ಅಂದರೆ ನಗರ ಪಾಲಿಕೆ ಅವಧಿ ಮುಗೀತು. ಸರ್, ನನ್ನ ಹೆಸರು ಅಬ್ದುಲ್ ಗಫೂರ್ ಆಜಾದ್ ಅಂತ. ನಾನು ಒಬ್ಬ ಸಮಾಜ ಸೇವಕ. ಆದರೆ ಇವತ್ತು ಭಾಳ ಖುಷಿಯಾಯಿತು. ವಾರ್ಡ್ ನಂಬರ್ 15ರಲ್ಲಿ ವರ್ಷಾನುಗಟ್ಟಲೆಯಿಂದ, ಸುಮಾರು ವರ್ಷಗಳಿಂದ ನಮ್ಮ ವಿನೋದ್ ಕುಮಾರ್ ಅವರು ಒಳ್ಳೆ ಸೇವೆನ ಮಾಡ್ಕೊಂಡು ಬರ್ತಾವ್ರೆ. ಇವತ್ತು 100 ಜನಕ್ಕೆ ವಿದ್ಯಾರ್ಥಿನಿಗಳಿಗೆ ಏನು ಒಂದು ನೋಟ್ಸ್ ಬುಕ್, ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಏನು ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ನಮ್ಮ ಶಾಸಕರಾದ ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಹಾಗೂ ಜನಸ್ಪಂದನ ಕಚೇರಿನೂ ಕೂಡ ಒಬ್ಬ ಉದ್ಘಾಟನೆ ಮಾಡವ್ರೆ. ಈಗ ಹೇಳಬೇಕಾದ್ರೆ ಏನು ಖುಷಾಮದ್ ಮಾಡೋಕ್ಕೆ ಏನು ಹೇಳ್ತಾ ಇಲ್ಲ, ಹಲವಾರು ವರ್ಷದಿಂದ ಇವ್ರು ನನಗೆ ಭಾಳ ಹತ್ತಿರದ ನನ್ನ ಫ್ರೆಂಡ್ ಆಗಿರ್ತಾರೆ. ಆದರೆ ಇವರು ಒಂದು ಒಳ್ಳೆತನ ಏನಪ್ಪ ಅಂದರೆ, ಯಾರ ಹತ್ರನೂ ಒಂದು ಪೈಸಾ ವಸೂಲಿ ಮಾಡದೆ ಸ್ವಂತ ದುಡ್ಡಿಂದ ಈಗ ಏನು ಸಮಾಜ ಸೇವೆಗೆ ಮಾಡಿ ನಿಂತವ್ರೆ. ಕಳೆದ ಬಾರಿ ಇವರು BSPಯಿಂದನೂ ಮಹಾನಗರ ಪಾಲಿಕೆಗೆ ಸ್ಪರ್ಶಿಸಿದರು, ಆದರೆ ಕೆಲವು ಓಟಿಂದ ಸೋತಿದ್ರು. ಆದರೆ ಮನೇಲಿ ಕೂತ್ಕೊಂಡಿಲ್ಲ. ಇವರು ಬಂದು ಇವತ್ತುವರೆಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರೆ. ನಾವು ಕಾಣ್ಮೋಡಿಗೆ, ನಾವು ಕಾರ್ಯಕರ್ತರು, ಮೊಹಲ್ಲಾ ನಿವಾಸಿಗಳು ಎಲ್ಲ ಇವರು ಪರ ನಿಂತಿದ್ದೀವಿ. ಇವ್ರಿಗೆ ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ಹಾಗೂ ನಮ್ಮ ಅಬ್ದುಲ್ ಖಾದರ್ ಶಾಹಿದ್ ಅವರು ಕೂಡ ಇವ್ರಿಗೆ ಆಶೀರ್ವಾದ ಹೇಳೋರೆ. ಆದರೆ ಒಂದು ಆಶ್ವಾಸನೆ ಕೊಟ್ಟವ್ರೆ ಮಾನ್ಯ ಶಾಸಕರು, ಏನಾರ ಕೆಲಸ ಇರಲಿ, ಯಾವಾಗ ನಿಮಗೆ ಕೆಲಸನ ಇಕ್ಕಟ್ಟೈತದೆ ಆವಾಗ ನಾನು ಬಾ, ನನಗೆ ನೀನು ಸುಲಭವಾಗಿ ನಾನು ಯಾರಿಗೆ ಶಿಫಾರಸು ಮಾಡಿ ನೀನು ಮಾಡಬೇಕು ಕೆಲಸ ಮಾಡಿಸ್ಕೊಡ್ತೀನಿ. ಮಾತ್ರ ಸಮಾಜ ಸೇವೆ ಮಾಡೋದನ್ನ ಒಂದು ಕೈ ಬಿಡಬೇಡ, ಸಮಾಜಕ್ಕೆ ಕೈ ಬಿಡಬೇಡ. ನೀವು ಯಾವ ಥರ ಕೆಲಸ ಮಾಡ್ತಾಯಿದ್ದೀಯಾ ಮಾಡ್ಕೊಂಡು ಹೋಗು, ನಾನು ಇದ್ದೀನಿ ನಿನ್ನ ಜೊತೆ ಅಂತ ಒಂದು ಇವತ್ತು ಮಾನ್ಯ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಹಾಗೂ ನಮ್ಮ ಅಬ್ದುಲ್ ಖಾದರ್ ಶಾಹಿದ್ ಅವರು ಒಂದು ಆಶೀರ್ವಾದ ಮಾಡಿಬಿಟ್ಟು ಹೋಗೋರೆ. ತುಂಬ ಖುಷಿ ಆಯಿತು. ಈಗ ಮುಂದಕ್ಕೆ ಮಾನ್ಯ ವಿನೋದ್ ಕುಮಾರ್ ಅವ್ರಿಗೆ ದೇವರು ಒಂದು ಒಳ್ಳೆ ಐಶ್ವರ್ಯ ಕೊಡಲಿ, ಆರೋಗ್ಯ ಕೊಡಲಿ, ಒಂದು ರಾಜಕೀಯದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಇವರು ರಾಜಕೀಯದಲ್ಲಿ ಬೆಳೀಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಪಾಲಿಕೆ ಚುನಾವಣೆ ಬಂದರೆ ಇವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ನೀವು ಇಲ್ಲಿನ ಜನತೆಯಾಗಿ ಮಾಡ್ತೀರಾ? ಹೇಗೆ ಮಾಡ್ತೀವಿ ಸರ್, ಖಂಡಿತ. ಯಾಕಂದರೆ ಜನ ಮನಸ್ಸಲ್ಲಿ ಜಾಗ ಮಾಡೋರು ಇವರು. ಯಾಕಂದರೆ ಅದಕ್ಕೆ ಉದಾಹರಣೆಗಳು ಇವತ್ತು ಈ ಕಾರ್ಯಕ್ರಮ ಮಾಡಿದಾರಲ್ಲ, 49ನೇದು ಕಾರ್ಯಕ್ರಮ ಇದು ನನ್ನೆ ಮೊನ್ನೆದು ಒಂದೆರಡು ಅಲ್ಲ, ಸುಮಾರು ವರ್ಷಗಳಿಂದ ಟೋಟಲಿ 40-90 ಕಾರ್ಯಕ್ರಮ ಇದು ಒಂದನೇದು. ಈಗ ಎಲ್ಲ ಮನಸ್ಸಲ್ಲಿದೆ, ಎಲ್ಲ ಮಹಿಳೆಯರು
ಮಾತ್ರ ಇವರಲ್ಲಿ ಒಂದು ಎಸ್ಪೆಷಾಲಿಟಿ ಏನಪ್ಪ ಅಂದರೆ ಇವ್ರ ಹತ್ರ ಭೇದ ಇಲ್ಲ. ಕೆಲವ್ರಿಗೆ ನಾನು, ನಮ್ಮ ಜನ, ನಮ್ಮ ಜಾತಿ ಅಂತ ಇದ್ದಾರೆ. ದೇವ್ರ ದಯದಿಂದ ಇವರು ಯಾವ ಥರ ಒಂದು ಒಳ್ಳೆ ಥರ ಇದ್ದಾರೆ ಅಂದರೆ ಭೇದ ಇಲ್ಲ. ಈಗ ನೋಡಿ ಕಾರ್ಯಕ್ರಮ 100 ಜನ ಬಂದವ್ರೆ, ಹಿಂದೂ, ಮುಸ್ಲಿಂ, ದಲಿತರು ಎಲ್ಲ ಬಂದವ್ರೆ. ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇವ್ರು ನೋಟ್ಸ್ ಬುಕ್ಕು ಅದೆಲ್ಲ ಸ್ಕೂಲ್ ಬ್ಯಾಗ್ ಎಲ್ಲ ಕೊಡ್ತಾವ್ರೆ. ಆದರೆ ಈ ಒಳ್ಳೆತನನ ತುಂಬ ಕಮ್ಮಿ ಜನ ಹತ್ರ ನೋಡಿರೋದು ನಾವು. ಮಾತ್ರ ಇವ್ರಿಗೆ ನಮ್ಮ ಕಡೆಯಿಂದ ಅದು ಬೆಂಬಲ ಐತೆ ಸರ್. ಸರ್, ಈಗ ಕಾರ್ಯಕ್ರಮಕ್ಕೆ ಬರ್ತಾರೆ, ಸೇವೆ ಮಾಡಿಸ್ಕೊತಾರೆ, ಬಟ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಬಂದಾಗ ನಿಷ್ಠೂರ ಆಗಬೇಕಾಗತ್ತೆ ಅಂದ್ಬಿಟ್ಟು ಯಾರ ಪರವಾಗೂ ಜನತೆ ಮಾತಾಡಲ್ಲ. ಅಂತ ಸಂದರ್ಭ ಬಂದಾಗ ಇವರು ಸ್ಟ್ಯಾಂಡ್ ಬೈ ಏನು ನಿಮ್ಮದು ಅಂತ? ಈ ಸ್ಟ್ಯಾಂಡ್ ಬೈ ಏನಿಲ್ಲ ಸರ್, ದೇವರ ಆಶೀರ್ವಾದದಿಂದ ಇವ್ರ ಸಾಧನೆ ದೇವ್ರ ಕಣ್ಣು ಬಿಟ್ಟೇ ಬಿಡ್ತಾನೆ. ನಮ್ಮ ಶಾಸಕರಾದ ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ರೂ ಆಶೀರ್ವಾದ ಮಾಡ್ತದೆ ಅಂತ ನಮಗೆ ಖಂಡಿತ ಅವ್ರ ಮೇಲೆ ಭರವಸೆ ಐತೆ ಸರ್. ಮೊದಲು ದೇವರು, ಆಮೇಲೆ ನಮ್ಮ ಅಬ್ದುಲ್ ಖಾದರ್ ಶಾಹಿದ್ ಸಾಹೇಬರು ಮತ್ತು ನಮ್ಮ ತನ್ವೀರ್ ಸೇಠ್ ಸಾಹೇಬರು ಅವ್ರ ಕೈ ಬಿಡಲ್ಲ ಅಂತ ನಮಗೂ ನಂಬಿಕೆ ಐತೆ ಸರ್. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.